ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಇವತ್ತೊಂದು ದೊಡ್ಡ ಜಗಳ ನಡೀತು ಅಂತಲೇ ಹೇಳ್ಬೋದು. ಜಾನ್ವಿ, ಮಾಳು ಹಾಗೆ ಅಶ್ವಿನಿ ಹಾಗೆ ರಾಶಿಕಾ ಇವರ ಮಧ್ಯೆ ಒಂದು ಜಗಳ ನಡೀತು. ಏನಪ್ಪ ಜಗಳ ಅಂತಂದರೆ, ಅಶ್ವಿನಿ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು ಹಾಗೆ ಜಾನ್ವಿ ಆಗಿರ್ಬೋದು, ಇವರು 3 ಜನರನ್ನು ಬಿಗ್ ಬಾಸ್ ಮನೆಯಲ್ಲಿ ಮಾಳು ಅವರು ನಾಮಿನೇಟ್ ಮಾಡ್ತಾರೆ. ನಾಮಿನೇಟ್ ಮಾಡಾದಮೇಲೆ ಮಾಳು ಅವ್ರಿಗೆ ಸರಿಯಾದ ಕಾರಣ ಕೊಡಲಿಲ್ಲ ಅನ್ನೋ ಕಾರಣ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದಷ್ಟು ಜನ ಮಾಳು ವಿರುದ್ಧ ತಿರುಗಿ ಬೀಳ್ತಾರೆ. ಮತ್ತು ಬಿಗ್ ಬಾಸ್ ಟೀಮ್ ಅವರು ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ಯಾವ್ಯಾವ ಟೀಮಿನಲ್ಲಿ ಯಾರ್ಯಾರು ಇದ್ದಾರೆ, ಈ ಒಂದು ಆಟವನ್ನು ಗೆದ್ದವರು ಯಾರು ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದ ಬೆಲ್ ಐಕನ್ನ ಆಲ್ಗೆ ಸೆಟ್ ಮಾಡಿ. ಆಟದ ಬಗ್ಗೆ ನೋಡೋಕ್ಕಾದರೆ ಈ ಒಂದು ಆಟದಲ್ಲಿ ಏನಿರುತ್ತಪ್ಪ ಅಂದರೆ 3 ವೃತ್ತಗಳಿರುತ್ತದೆ. ಆ ಒಂದು ವೃತ್ತದಲ್ಲಿ ಹಸಿರು ಬಣ್ಣ ಆಗಿರ್ಬೋದು, ಕೆಂಪಾಗಿರ್ಬೋದು, ನೀಲಿ ಆಗಿರ್ಬೋದು, ಈ ಥರ ಒಂದು 3 ಸರ್ಕಲನ್ನು ಇಟ್ಟಿರ್ತಾರೆ. ನಾಮಿನೇಟ್ ಆಗಿರೋರೆಲ್ಲ ಒಂದು ಟೀಮ್ ಆದರೆ ಯಾರ್ಯಾರಪ್ಪ ಅಂತಂದರೆ ಧ್ರುವಂತ್ ಆಗಿರ್ಬೋದು, ರಾಶಿಕಾ ಆಗಿರ್ಬೋದು, ಜಾನ್ವಿ ಆಗಿರ್ಬೋದು, ರಿಷಾ ಆಗಿರ್ಬೋದು, ಅಶ್ವಿನಿ, ಸುದಿ ಈ ಒಂದು ಟೀಮ್ ಆದರೆ, ಹಾಗೆಯೇ ಇರುವ ಸ್ಪರ್ಧಿಗಳು ಸೇಫ್ ಆಗಿರೋ ಸ್ಪರ್ಧಿಗಳು ಯಾರಪ್ಪ ಅಂದರೆ ರಘು ಆಗಿರ್ಬೋದು, ಗಿಲ್ಲಿ, ಸೂರಜ್, ಅಭಿ, ಧನುಷ್, ಕಾವ್ಯ, ಸ್ಪಂದನ ಇವರೆಲ್ಲ ಒಂದು ಟೀಮ್ ಆಗ್ತಾರೆ. ಬಿಗ್ ಬಾಸ್ ಯಾವ ಬಣ್ಣ ಹೇಳ್ತಾರೋ ಆ ಒಂದು ಬಣ್ಣದಿಂದ ಗುದ್ದಾಡಿಕೊಂಡು ಆ ಒಂದು ವೃತ್ತದಿಂದ ಹೊರಬಂದು ಅಡಿಕೆ ಹೊಡಿದರೆ ಅವರು ಗೆದ್ದಂತೆ. ಪ್ರತಿ ಸುತ್ತಿನಲ್ಲಿ ಇಬ್ಬಿಬ್ಬರೇ ಬರಬೇಕು. ಏನಪ್ಪ ಆಗುತ್ತೆ ಅಂದರೆ, ಹುಡುಗರದು ಒಂದು ರೌಂಡ್ ಆದರೆ ಹುಡುಗಿರದು ಒಂದು ರೌಂಡ್ ಆಗುತ್ತೆ. ಮೊದಲು ಯಾರು ಆ ಒಂದು ವೃತ್ತದಿಂದ ಹೊರಬಂದು ಬ್ಯಾಟ್ ತಗೊಂಡು ಯಾರು ಫಸ್ಟ್ ಮಡಕೆ ಹೊಡಿತಾರೆ ಅವರು ಗೆಲ್ತಾರೆ. ನಾಮಿನೇಟ್ ಆಗಿರೋ ತಂಡದಿಂದ ಧ್ರುವಂತ್ ಹಾಗೇನೆ ಸುದಿ ಅವರು ಬರ್ತಾರೆ. ಹಾಗೇನೆ ಸೇಫ್ ಆಗಿರೋ ತಂಡದಿಂದ ಧನುಷ್ ಹಾಗೇನೆ ಸೂರಜ್ ಅವರು ಬರ್ತಾರೆ. ಈ ಒಂದು ಸುತ್ತಿನಲ್ಲಿ ಸೂರಜ್ ಹಾಗೇನೆ ಧನುಷ್ ಅವರು ಗೆಲ್ತಾರೆ. ಹಾಗೇನೆ ನಾಮಿನೇಟ್ ಆಗಿರೋ ತಂಡದಿಂದ ಧ್ರುವಂತ್ ಹಾಗೇನೆ ಸುದಿ ಅವರು ಅತಿ ಕಳಪೆ ಆಟದಿಂದ ಸೋಲ್ತಾರೆ ಅಂತಲೇ ಹೇಳ್ಬೋದು. ಮಾತಾಡಿದರೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾರೆ ಧ್ರುವಂತ್ ಅವರು. ಆದರೆ ಆಟದಲ್ಲಿ ಏನೂ ಕೂಡ ಕಿಸಿಯೋಕ್ಕಾಗಲ್ಲ. ಸತತ ನಿನ್ನೆ 4 ರೌಂಡ್ ಆಗೋದಿದೆ. ಹುಡುಗರದ್ದು 2 ಮ್ಯಾಚು, ಹಾಗೆಯೇ ಹುಡುಗಿರದ್ದು 2 ಮ್ಯಾಚು. ಹುಡುಗರು ಆಡಬೇಕಾದ್ರೆ ಸೇಫ್ ಆಗಿರೋ ಒಂದು ತಂಡ ಗೆಲ್ಲುತ್ತೆ. ಹಾಗೆಯೇ ಹುಡುಗಿರು ಆಡಬೇಕಾದ್ರೆ ನಾಮಿನೇಟ್ ಆಗಿರುವ ತಂಡ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಎರಡೂ ಕೂಡ ಈಕ್ವಲ್ ಆಗುತ್ತೆ. ಸೊ ಮುಂದಿನ ಸುತ್ತು ಏನು ನಡೀತು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದೇ ಥರದ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.